ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದೊಳ್ಳೆ ಹೇರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಹೌದು ಫ್ರೆಂಡ್ಸ್, ಈರುಳ್ಳಿಯ ಸಿಪ್ಪೆಯನ್ನು ತೆಗೆದುಕೊಂಡು ಯಾವ ಥರ ನಾವು ಹೇರ್ ರೆಮಿಡಿನ ಮಾಡ್ಕೊಳ್ಳೋದು, ಹೇಗೆ ನಾವು ಕೂದಲನ್ನು ಬೆಳೆಸ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು, ಯಾಕಂದರೆ ಈರುಳ್ಳಿಯ ಸಿಪ್ಪೆಯಿಂದ ಕೂಡ ಕೂದಲನ್ನು ನಾವು ಬೆಳೆಸ್ಕೋಬೋದಾ ಅಂತ. ಖಂಡಿತವಾಗ್ಲೂ ಹೌದು ಅಂತಲೇ ಅನ್ಬೇಕಾಗುತ್ತೆ. ಏಕೆಂದರೆ ಈರುಳ್ಳಿಯ ಸಿಪ್ಪೆಯು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು, ಹೇಗೆ ನಮ್ಮ ಕೂದಲನ್ನು ಬೆಳೆಸ್ಕೊಳ್ಳೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೊದಲನೇದಾಗಿ ಈರುಳ್ಳಿಯ ಸಿಪ್ಪೆಯನ್ನು ತಗೊಂಡಿದ್ದೀನಿ. ಬೇಡ ಅಂತ ಬಿಸಾಕ್ತಾನೆ ಇರ್ತೀವಿ ಈ ಈರುಳ್ಳಿಯ ಸಿಪ್ಪೆಯನ್ನು, ಆದರೆ ಇದರಿಂದನೂ ಕೂಡ ನಾವು ಕೂದಲನ್ನು ಬೆಳೆಸ್ಬೋದು. ಈ ಈರುಳ್ಳಿಯ ಸಿಪ್ಪೆಯನ್ನು ನಮ್ಮ ಕೂದಲಿಗೆ ಎಣ್ಣೆಯನ್ನಾಗಲಿ ಅಥವಾ ನಾವು ನೀರನ್ನು ಕುದಿಸ್ಕೊಂಡು ಆ ನೀರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬಾ ಫಾಸ್ಟಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ. ಕೂದಲು ತುಂಬಾ ಬೇಗ ಬೆಳವಣಿಗೆ ಆಗುವಂಥ ಅಂಶಗಳು ಈ ಈರುಳ್ಳಿಯ ಸಿಪ್ಪೆಯಲ್ಲಿದೆ ಅಂತಲೇ ಹೇಳ್ಬೋದು. ತುಂಬಾ ಕೂದಲು ಉದುರ್ತಾ ಇದೆ ಅನ್ನೋರು ಇದನ್ನು ಹಚ್ಕೋತಾ ಬರೋದ್ರಿಂದ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಇದು ದೂರ ಮಾಡುತ್ತೆ. ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡಿ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಮಾಡೋಕ್ಕೆ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಈರುಳ್ಳಿಯನ್ನು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಆ ನೀರನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದನೂ ಕೂಡ ಕೂದಲು ತುಂಬಾ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಹಾಗೆ ಇದರಿಂದ ಒಂದು ಒಳ್ಳೆ ಆಯಿಲನ್ನು ಕೂಡ ನಾವು ರೆಡಿ ಮಾಡಿಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಕೂಡ ಕೂದಲು ತುಂಬ ಫಾಸ್ಟಾಗಿ ಗ್ರೋತ್ ಆಗುತ್ತೆ. ಹಾಗೆ ಕೂದಲು ಸಮಸ್ಯೆಯನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆಯೇ ನಾನಿಲ್ಲಿ ಶುಂಠಿಯನ್ನು ಕೂಡ ತಗೊಳ್ತಾ ಇದ್ದೀನಿ. ಈ ಶುಂಠಿ ಕೂಡ ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ಇದು ಕೂಡ ಕೂದಲು ಉದುರುವ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಹಾಗೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗಬೇಕು ಅಂತ ಅಂದರೆ ನಾವು ಈ ಶುಂಠಿಯ ರಸವನ್ನು ನಾವು ಬಳಸಲೇಬೇಕಾಗುತ್ತೆ. ಹಾಗೆ ಈ ಶುಂಠಿಯ ರಸವನ್ನು ಬಳಸ್ತಾ ಬರೋದ್ರಿಂದ ತಲೆಹೊಟ್ಟನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ತಲೆಹೊಟ್ಟು ಏನೇ ಮಾಡಿದ್ರೂ ಕೂಡ ತಲೆಹೊಟ್ಟು ಹೋಗ್ತಾನೆ ಇರಲ್ಲ. ಈ ಶುಂಠಿಯ ರಸ ತಲೆಹೊಟ್ಟನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಪಡೆದುಕೊಂಡಿದೆ. ಹಾಗೆಯೇ ಕೂದಲು ಬೆಳಿತಾನೆ ಇಲ್ಲ ಅನ್ನೋರು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬಾನೇ ಫಾಸ್ಟಾಗಿ ಕೂದಲು ಬೆಳೆಯುತ್ತೆ. ಈ ಪವರ್ಫುಲ್ ಆಗಿರುವಂಥ ಶುಂಠಿಯ ರಸವನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲಿನ ಪ್ರತಿಯೊಂದು ಎಳೆಯನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಲವಂಗಗಳನ್ನು ಕೂಡ ತಗೊಂಡಿದ್ದೀನಿ. ಇದಕ್ಕೆ ಕ್ಲೋವ್ಸ್ ಅಂತ ಕೂಡ ಕರೀತಾರೆ. ಈ ಲವಂಗಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಕಬ್ಬಿಣ ಇರುತ್ತೆ, ಹಾಗೆ ಮ್ಯಾಂಗನೀಸ್ ಕೂಡ ಇರುತ್ತೆ, ಹಾಗೆ ವಿಟಮಿನ್ಗಳಿಂದ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ಕೂದಲನ್ನು ಸದಾ ಪೋಷಿಸುತ್ತೆ ಅಂತಲೇ ಹೇಳ್ಬೋದು. ಸದಾ ಕಾಲ ನಮ್ಮ ಕೂದಲನ್ನು ಸುರಕ್ಷಿತವಾಗಿಡುವಂಥ ಕೆಲಸವನ್ನು ಮಾಡುತ್ತೆ. ಯಾವುದೇ ರೀತಿ ಕೂದಲು ಉದುರುವಿಕೆ ಸಮಸ್ಯೆಯನ್ನು ಮಾಡೋಕ್ಕೆ ಬಿಡೋದಿಲ್ಲ. ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡುತ್ತೆ. ಹಾಗೆ ತಲೆಹೊಟ್ಟಿನ ಸಮಸ್ಯೆಯನ್ನು ಕೂಡ ಸಂಪೂರ್ಣವಾಗಿ ನಿವಾರಿಸುತ್ತೆ. ಕೂದಲು ಸದಾ ಕಾಲ ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಲವಂಗ ಮಾಡುತ್ತೆ. ಇದರ ಎಣ್ಣೆಯನ್ನಾಗಲಿ ಅಥವಾ ಇದರ ಕುದಿಸಿರೋ ನೀರನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲು ಉದುರುವಿಕೆ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು. ಹಾಗೆ ತಲೆಹೊಟ್ಟಿನ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಕೂದಲು ಸದಾಕಾಲ ಕಪ್ಪಾಗಿಸುವ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಈ ಮೂರೂ ಪದಾರ್ಥಗಳು ಕೂಡ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಕೂದಲಿಗೆ. ಈ ಈರುಳ್ಳಿ ಸಿಪ್ಪೆಯಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಲ್ಫರ್ ಇರುತ್ತೆ. ಕೂದಲು ಉದುರುವ ಸಮಸ್ಯೆಯನ್ನು ದೂರ ಮಾಡುತ್ತೆ. ತುಂಬಾ ಫಾಸ್ಟಾಗಿ ಹೇರ್ ಗ್ರೋತ್ ಆಗೋಕ್ಕೆ ಅವಕಾಶ ಮಾಡಿಕೊಡುತ್ತೆ. ಈ ಮೂರು ಪದಾರ್ಥಗಳು ಕೂಡ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತೆ. ಹಾಗೆ ತುಂಬಾ ಚೆನ್ನಾಗಿ ಕೂದಲು ಉದ್ದವಾಗಿ ನೀಳವಾಗಿ ಬರಲು ತುಂಬಾ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಈ ಮೂರು ಪದಾರ್ಥಗಳು. ನಾನಿಲ್ಲಿ ಪಾತ್ರೆಗೆ 1 ಬೌಲ್ ಆಗುವಷ್ಟು ಈರುಳ್ಳಿಯ ಸಿಪ್ಪೆಯನ್ನು ತಗೊಂಡಿದ್ದೀನಿ. ಹಾಗೆಯೇ ಸುಮಾರು 7ರಿಂದ 8 ಪೀಸ್ ಆಗುವಷ್ಟು ಶುಂಠಿಯ ಪೀಸ್ಗಳನ್ನು ತಗೊಂಡಿದ್ದೀನಿ. ಹಾಗೆಯೇ ಸುಮಾರು 5ರಿಂದ 6 ಹೂವು ಇರುವಂಥ ಲವಂಗಗಳನ್ನು ಕೂಡ ತಗೊಂಡಿದ್ದೀನಿ. ಈ ಹೂವು ಇರುವಂಥ ಲವಂಗಗಳು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ನಾನು ಹೂವು ಇರುವಂಥ ಲವಂಗಗಳನ್ನು ತಗೊಂಡಿದ್ದೀನಿ. ಹಾಗೆಯೇ 1 ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಹೀಗೆ ತೆಗೆದುಕೊಂಡಿರುವಂಥ ಈ ಪದಾರ್ಥವನ್ನು ಸುಮಾರು 7ರಿಂದ 8 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ನಾನಿವಾಗ ಕುದಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇದರಲ್ಲಿರುವ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಈ ಈರುಳ್ಳಿಯ ಸಿಪ್ಪೆಯಲ್ಲಿರುವಂಥ ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಹಾಗೆ ಶುಂಠಿಯ ರಸ ಇರ್ಬೋದು, ಲವಂಗದ ರಸ ಇರ್ಬೋದು, ಇವುಗಳನ್ನು ಕುದಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಇದು ತಣ್ಣಗಾದ ನಂತರ ಒಂದು ಬೌಲ್ಗೆ ನಾವು ಶೋಧಿಸ್ಕೊಳ್ತಾ ಇದ್ದೀವಿ. ಈ ನೀರೇ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಇದು ಒಂದು ಒಳ್ಳೆ ಟಾನಿಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು.
ಯಾವುದೇ ರೀತಿ ಖರ್ಚಿಲ್ದೇ ಮನೆಯಲ್ಲಿ ವೇಸ್ಟಾಗಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಮಾಡ್ಕೊಳ್ಳೋದು ಇದು ಅಂತಲೇ ಹೇಳ್ಬೋದು. ಈರುಳ್ಳಿಯ ಸಿಪ್ಪೆಯನ್ನು ನಾವು ಬಿಸಾಕ್ತಾನೇ ಇರ್ತೀವಿ. ಅದ್ರ ಬದಲು ಇದನ್ನು ನಾವು ಈ ಥರ ನಾವು ಕೂದಲಿಗೆ ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲಿಗೂ ಒಂದೊಳ್ಳೆ ಶಕ್ತಿ ತುಂಬ ಕೆಲಸವನ್ನು ಇದು ಮಾಡುತ್ತೆ ಅಂತಲೇ ಹೇಳ್ಬೋದು. ಕಾಟನ್ ಸಹಾಯದಿಂದ ತಲೆಯ ಪೂರ್ತಿ ಭಾಗಕ್ಕೂ ನಾವು ಹಚ್ಕೊಂಡು ಸುಮಾರು 10ರಿಂದ 15 ನಿಮಿಷ ಬಿಟ್ಟು ನಾವು ತಲೆ ವಾಶ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಇದಕ್ಕೆ ಒಂದು ಶಾಂಪೂನ ಕೂಡ ನಮಗೆ ನಾವು ಯಾವುದು ಯೂಸ್ ಮಾಡ್ತೀವಿ ಆ ಶಾಂಪೂನ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಗೆ ತಲೆ ಸ್ನಾನ ಮಾಡ್ತಾ ಇರುವಾಗ ಬರೀ ಶಾಂಪೂ ಅಷ್ಟೇ ಯೂಸ್ ಮಾಡಿದ್ದೀನಿ. ಈ ಪದಾರ್ಥಕ್ಕೆ ಶಾಂಪೂ ಕೂಡ ನಾವು ಮಿಕ್ಸ್ ಮಾಡಿಕೊಂಡು ನಾವು ತಲೆ ವಾಶ್ ಮಾಡ್ಕೋತಾ ಬರೋದ್ರಿಂದ ತುಂಬಾ ಫಾಸ್ಟಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುವಂಥ ಹೇರ್ ರೆಮಿಡಿಗಳಿವು. ಈ ಈರುಳ್ಳಿಯ ಸಿಪ್ಪೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಲ್ಫರ್ ಇರೋದ್ರಿಂದ ನಮ್ಮ ಕೂದಲಿನ ಬೇರುಗಳನ್ನು ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ 3 ಪದಾರ್ಥಗಳು ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಾವು ಡೈರೆಕ್ಟಾಗಿ ಶಾಂಪೂ ಬಳಸೋದ್ರಿಂದ ತುಂಬಾ ಕೂದಲಿಗೆ ಸಮಸ್ಯೆಗಳಾಗುತ್ತೆ. ಕೂದಲು ತುಂಬಾ ಉದುರ್ತಾ ಇರುತ್ತೆ, ಹಾಗೆಯೇ ಕೂದಲು ಕಟ್ಕಟ್ಟಾಗಿ ಬೀಳ್ತಾ ಇರುತ್ತೆ. ಅದ್ರ ಬದಲು ಈ ಪದಾರ್ಥಕ್ಕೆ ಒಂದು ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಹಚ್ಕೊಳ್ತಾ ಬರೋದ್ರಿಂದ ಕೂದಲಿಗೆ ಒಂದು ಒಳ್ಳೆ ಶಕ್ತಿ ನೀಡಿದಂಗೆ ಆಗುತ್ತೆ. ಹಾಗೆಯೇ ತುಂಬ ಚೆನ್ನಾಗಿ ಕೂದಲು ಬೆಳವಣಿಗೆ ಆಗುತ್ತೆ. ತುಂಬಾ ಫಾಸ್ಟಾಗಿ ಕೂದಲು ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕೂದಲಿಗೆ ಬೆಸ್ಟ್ ಹೇರ್ ರೆಮಿಡಿಗಳು ಇವು. ತುಂಬಾ ಫಾಸ್ಟಾಗಿ ಹೇರ್ ಗ್ರೋತ್ ಆಗಬೇಕು ಅಂತಂದರೆ ನಾವು ಹೀಗೆ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್